ವೀಕ್ಷಕರೇ, ನಾವು ಇದುವರೆಗೂ ನಿಮ್ಮ ಈ ವಾಹಿನಿಯಲ್ಲಿ ಎಷ್ಟೋ ಭೀಕರ ಹಾಗೂ ಘೋರಮಯವಾದಂತಹ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವೇನಾದ್ರೂ 10 ಭೀಕರ ಕೇಸ್ಗಳನ್ನ ಪಟ್ಟಿ ಮಾಡಿದ್ರೆ ಅದರಲ್ಲಿ ಈ ಒಂದು ಕೇಸ್ ಖಂಡಿತ ಬಂದೇ ಬರುತ್ತೆ. ಹೌದು, ಅದೇ ಕೇರಳದ ಜಿಶಾ ಕೇಸ್. ವೀಕ್ಷಕರೇ, ಅದು 2016 ಏಪ್ರಿಲ್ 28ನೇ ತಾರೀಕು. ಸ್ಥಳ ಕೇರಳದ ಎರ್ನಾಕುಲಂ. ಇಲ್ಲಿಯ ಪೆರಂಬಊರ್ ಎಂಬಲ್ಲಿ 30 ವರ್ಷದ ಜಿಶಾ ಎಂಬುವರು ತಮ್ಮ ತಾಯಿ ರಾಜೇಶ್ವರಿ ಅವರ ಜೊತೆ ತಮ್ಮ ಮನೆಯಲ್ಲಿ ವಾಸ ಇದ್ರು. ಅವತ್ತು ರಾಜೇಶ್ವರಿ ಅವರು ಏನೋ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ರು. ಆಗ ಸಮಯ ಸುಮಾರು ರಾತ್ರಿಯ 8:30 ಇರಬಹುದು. ಅವರು ಹೊರಗಿಂದ ಮನೆಗೆ ಬಂದಾಗ ಅಲ್ಲಿ ಕಂಡಂತ ದೃಶ್ಯದಿಂದ ಭಯಭೀತರಾಗಿದ್ರು. ಏಕೆಂದ್ರೆ ಮನೆಯೊಳಗೆ ಒಬ್ಬಂಟಿಯಾಗಿದ್ದಂತ ತಮ್ಮ ಮಗಳು ಜಿಶಾ ರಕ್ತದ ಮಡುವಲ್ಲಿ ನಿಸ್ತೇಜವಾಗಿ ಬಿದ್ದಿದ್ಲು. ಹೌದು, ಯಾರೋ ಜಿಶಾ ಅವರನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ರು. ಮಗಳ ಶವ ನೋಡಿದ ತಕ್ಷಣ ಗಾಬರಿಯಾಗಿ ರಾಜೇಶ್ವರಿ ಅಳ್ತಾ ಕೂಗೋದಿಕ್ಕೆ ಶುರು ಮಾಡ್ತಾರೆ. ಅವರ ಅಳು ಹಾಗೂ ಕೂಗಾಟದ ಸದ್ದನ್ನ ಕೇಳದಂತ ಅಕ್ಕಪಕ್ಕದವರು ಏನಾಗಿರ್ಬೋದು ಎಂಬ ಆತಂಕದಲ್ಲಿ ಅವ್ರ ಮನೆ ಕಡೆಗೆ ಓಡಿ ಬಂದಿದ್ರು. ಅಲ್ಲಿಗೆ ಬಂದಂತ ಎಲ್ರಿಗೂ ಆ ಒಂದು ದೃಶ್ಯ ನೋಡಿ ತುಂಬಾ ಶಾಕ್ ಆಯ್ತು. ಅಲ್ಲಿ ಸತ್ತು ಬಿದ್ದಿದ್ದ ಜಿಶಾ ತಾನೊಬ್ಬ ಲಾ ಕಾಲೇಜಿನ ಸ್ಟೂಡೆಂಟ್ ಆಗಿರೋದ್ರಿಂದ ಈ ಒಂದು ಕೇಸ್ ತಕ್ಷಣ ಮಾಧ್ಯಮಗಳ ಗಮನಕ್ಕೆ ಬರುತ್ತೆ ಹಾಗೂ ಕೇರಳದಾದ್ಯಂತ ಸಂಚಲನಾತ್ಮಕ ಕೇಸ್ಗಳಲ್ಲಿ ಒಂದಾಗಿ ಇದು ಗುರುತಿಸಿಕೊಳ್ಳುತ್ತೆ. ಇಷ್ಟು ಭೀಕರವಾದಂತ ಕೊಲೆ ಪ್ರಕರಣವನ್ನ ಸರಿಯಾಗಿ ತನಿಖೆ ಮಾಡಲಾಗದಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಜನ ಹಾಗೂ ಮಾಧ್ಯಮಗಳು ತುಂಬಾ ನಿರಾಶೆಯನ್ನ ಪಡ್ಕೊಂಡಿದ್ರು ಹಾಗೂ ಅವರನ್ನ ಟೀಕಿಸಿದ್ರು. ಆದರೆ ಕ್ರಮೇಣ ಇದೇ ಜನ ಈ ಒಂದು ಪ್ರಕರಣವನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ತನಿಖೆ ಮಾಡಿ ಇದಕ್ಕೆ ನ್ಯಾಯವನ್ನ ಕೊಟ್ಟಂತ ಪೊಲೀಸರನ್ನ ಜನ ಮೆಚ್ಕೊಳ್ತಾರೆ ಕೂಡ. ವೀಕ್ಷಕರೇ, ಯಾವುದೇ ಇಂಥ ಅಪರೂಪದ ಕೇಸ್ಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಹಾಗೂ ಕಪೋಲ ಕಲ್ಪಿತ ಥಿಯರಿಗಳು ಇರ್ತವೆ. ಪ್ರಸ್ತುತ ಈಗ ಹೇಳ್ತಿರುವಂತ ಈ ಒಂದು ಪ್ರಕರಣ ಕೂಡ ತುಂಬಾ ಅಪರೂಪದಲ್ಲಿ ಪ್ರಕರಣವಾದರೂ ಕೂಡ ಇಲ್ಲಿ ಥಿಯರಿಗಳಿಗಿಂತ ಹೆಚ್ಚಾಗಿ ಸತ್ಯಗಳೇ ತುಂಬಿದ್ವು. ಹಾಗಾಗಿ ಇದು ಮೊದಲಿಂದನೂ ಕೂಡ ಕೊನೆಯವರೆಗೂ ತಲೆ ತಿರುಗಿಸುವಂತ ಚಿತ್ರ ವಿಚಿತ್ರ ತಿರುವುಗಳನ್ನ ಒಳಗೊಂಡಿರುವಂತ ಪ್ರಕರಣವಾಗಿ ಅಲ್ಲಿಯ ಕ್ರೈಮ್ ವಲಯದಲ್ಲಿ ಕುಖ್ಯಾತಿಯನ್ನ ಪಡೆದಿದೆ. ಹಾಗಾದ್ರೆ ಅವತ್ತು ಮನೆಯಲ್ಲಿ ಒಬ್ಬಳೆ ಇದ್ದಂತ ಜಿಶಾಗೆ ನಿಜಕ್ಕೂ ಆಗಿದ್ದೇನು? ಆಕೆ ಮೇಲೆ ಹಠಾತ್ತನೆ ದಾಳಿ ಮಾಡಿದ್ದು ಯಾರು? ಈ ರೀತಿ ಈ ಒಂದು ಕೇಸಿನ ಸುತ್ತಲೂ ಇರುವಂತಹ 10 ಹಲವು ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಸವಿಸ್ತರವಾಗಿ ತಿಳಿಯೋಣ. ವೀಕ್ಷಕರೇ, ಅವತ್ತು ಈ ಒಂದು ಘಟನೆ ಆದಂತ ಸ್ವಲ್ಪ ಹೊತ್ತಲ್ಲಿ ಸ್ಥಳಕ್ಕೆ ಬಂದಂತ ಪೊಲೀಸರು ಆಕೆ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಪೊಲೀಸರು ಅಲ್ಲಿಯ ಕ್ರೈಮ್ ಸೀನ್ ಅನ್ನ ಕವರ್ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಅಲ್ಲಿಯ ದೃಶ್ಯ ಹೇಗಿತ್ತು ಅಂದ್ರೆ, ಆಕೆ ಮೇಲೆ ಬಹಳ ವರ್ಷಗಳ ದ್ವೇಷ ಅಥವಾ ಸೇಡು ಇದ್ದಂತವರೇ ಪ್ರತೀಕಾರಕ್ಕಾಗಿ ಆಕೆ ಮೇಲೆ ಕ್ರೂರವಾಗಿ ದಾಳಿ ಮಾಡಿ ಕೊಲೆ ಮಾಡದ ರೀತಿ ಅದು ಕಾಣಿಸ್ತಾ ಇತ್ತು. ಹಾಗೆ ಮೈ ಮೇಲೆ ಆದಂತಹ ಹಲವಾರು ಗಾಯಗಳು ಇಂಥ ಒಂದು ಅನುಮಾನವನ್ನ ಉಂಟು ಮಾಡುವಂತಿದ್ವು. ಕೇರಳದಲ್ಲಿ ನಡೆದಂತ ಲಾ ಕಾಲೇಜಿನ ವಿದ್ಯಾರ್ಥಿನಿಯ ಈ ಒಂದು ಭೀಕರ ಹತ್ಯೆ ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮಿತ್ತು. ಈ ಜಿಶಾಳ ಸ್ನೇಹಿತರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಇದನ್ನ ವೈರಲ್ ಮಾಡಿದ್ರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ಕುರಿತಾಗಿ ಸಾಕಷ್ಟು ಹೋರಾಟಗಳನ್ನು ಕೂಡ ನಡೆಸ್ತಾರೆ. ಯಾವಾಗ ಎಲ್ಲರೂ ರಸ್ತೆಗಿಳಿದು ಈ ಒಂದು ಹೋರಾಟಗಳನ್ನ ಆಗ್ರಹಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ಈ ಒಂದು ಕೇಸ್ ನ್ಯಾಷನಲ್ ಹೆಡ್ಲೈನ್ ಆಗಿ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಎಲ್ಲ ಕಡೆ ಈ ಬಗ್ಗೆ ಧರಣಿಗಳು ಹಾಗೂ ಹೋರಾಟಗಳು ಆಗ್ತಿದ್ದಾಗ ಈ ಜಿಶಾಳ ಮರಣೋತ್ತರ ವರದಿ ಬರುತ್ತೆ ಹಾಗೂ ಆ ಒಂದು ವರದಿಯಲ್ಲಿ ತುಂಬಾ ಗಂಭೀರ ಸಂಗತಿಗಳು ಇದ್ವು. ಮುಖ್ಯವಾಗಿ ಈ ಒಂದು ವರದಿಯಲ್ಲಿ ಆಕೆಯ ಸಾವಿಗೆ 3 ಕಾರಣಗಳನ್ನ ಕೊಡಲಾಗಿತ್ತು. ಮೊದಲನೇದು ಅವಳಿಗೆ ಆದಂತ ವಿಪರೀತ ಮಟ್ಟದ ಏಟುಗಳು. ಆಕೆ ಬಾಯಿ ಹಾಗೂ ಮೂಗು ಮತ್ತು ದವಡೆಗಳು ಮುರಿದು ಹೋಗಿದ್ವು. ಇವುಗಳ ಆಧಾರವಾಗಿ ಆಕೆ ಮೇಲೆ ಆಯುಧದಿಂದ ಹಾಗೂ ಕೈಗಳಿಂದ ಯಾರೋ ಚೆನ್ನಾಗಿ ಹೊಡೆದು ನೋವನ್ನ ಮಾಡಿದ್ದಾರೆ ಅಂತ ಲೆಕ್ಕ ಹಾಕಿದ್ರು. ಇನ್ನು ಎರಡನೇದು ಈಕೆ ಉಸಿರುಗಟ್ಟಿ ಸತ್ತಿರಬಹುದು ಅಂತ ಹೇಳಲಾಯಿತು. ಈಕೆಯ ಕುತ್ತಿಗೆ ಸುತ್ತಮುತ್ತ ಆದಂತ ಒಟ್ಟು 7 ಗಂಭೀರ ಗಾಯದ ಗುರುತುಗಳನ್ನ ನೋಡಿ ಈ ಒಂದು ಹೇಳಿಕೆಯನ್ನ ಬರೆಯಲಾಗಿತ್ತು. ಅದಲ್ಲದೆ ಈಕೆಯ ಕುತ್ತಿಗೆಯ ಸಾಕಷ್ಟು ರಕ್ತ ನಾಳಗಳು ಕೂಡ ಕತ್ತರಿಸಲ್ಪಟ್ಟಿದ್ವು. ಮತ್ತೆ ಅವಳದೇ ಶಾಲನ ಬಳಸಿ ಹಂತಕರು ಆಕೆಯ ಕತ್ತಿನ ಸುತ್ತ ಬಿಗಿದು ಸಾಯಿಸಿದ್ರು. ಇನ್ನು ಈ ವರದಿಯಲ್ಲಿ ಹೇಳಲಾದಂತ 3ನೇ ಕಾರಣ ನಿಜಕ್ಕೂ ಕೇಳೋದಕ್ಕೆ ತುಂಬಾ ಹಿಂಸಾತ್ಮಕವಾಗಿದೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಕೆಯ ಖಾಸಗಿ ಅಂಗಗಳನ್ನ ತೀವ್ರವಾಗಿ ಇಂಜೂರ್ ಮಾಡಿದ್ದಾರೆ ಅಂತ ಮಾತ್ರ ನಾವಿಲ್ಲಿ ಹೇಳಬಹುದು. ಅದಷ್ಟೇ ಅಲ್ಲದೆ ಆಕೆ ದೊಡ್ಡ ಕರಳನ್ನ ಸೀಳಿ ಸಣ್ಣ ಕರಳನ್ನು ಕೂಡ ಬಗದು ಅವರು ಎಳೆದಂತ ರಭಸಕ್ಕೆ ಆಕೆ ಸಣ್ಣ ಕರಳು ಸುಮಾರು 30 ಸೆಂಟಿಮೀಟರ್ನಷ್ಟು ಹೊರಗಡೆ ಬಂದಿತ್ತು. ಇದಲ್ಲದೆ 38 ಸಲ ಬಲವಾದ ಹಾಗೂ ಚೂಪಾದ ಆಯುಧದಿಂದ ಹಲ್ಲೆ ಮಾಡದಂತ ಗುರುತುಗಳಿದ್ವು. ಇಷ್ಟೆಲ್ಲ ಕ್ರೂರವಾಗಿ ಆಕೆ ಮೇಲೆ ದಾಳಿಯಾಗುವಾಗ ಅವಳು ಕೂಕ್ಕೊಳ್ಳಿಲ್ವಂತ ನೀವು ಕೇಳಬಹುದು. ಅವಳ ರಕ್ತನಾಳವನ್ನ ಪರೀಕ್ಷೆ ಮಾಡಲಾಗಿತ್ತು. ಅದರ 100 ml ನಲ್ಲಿ 93%ಕ್ಕಿಂತ ಹೆಚ್ಚಿನ ಆಲ್ಕೋಹಾಲ್ ಅಂಶ ಇದ್ದದ್ದು ವರದಿಯಲ್ಲಿ ನಮೂದಾಗಿದೆ. ಇಲ್ಲಿ ಹಂತಕ ಆಕೆ ಹೊಟ್ಟೆ ತುಂಬಾ ಅಥವಾ ಸಾಕಷ್ಟು ಪ್ರಮಾಣದ ಆಲ್ಕೋಹಾಲ್ ಅನ್ನ ಸೇವಿಸುವಂತೆ ಮಾಡಿರೋದ್ರಿಂದ ಮುಂದೆ ಆಕೆ ಕೂಕ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ. ಇನ್ನು ಆಕೆಯ ಖಾಸಗಿ ಅಂಗವನ್ನ ಪರೀಕ್ಷೆ ಮಾಡದಂತ ವೈದ್ಯರಿಗೆ ಆಕೆ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಎಂಬುದನ್ನು ಕೂಡ ವರದಿಯಲ್ಲಿ ತಿಳಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರ ಮಟ್ಟಿಗೆ ಅದು ಘಾಸಿಗೆ ಒಳಗಾಗಿತ್ತು. ವೀಕ್ಷಕರೇ, ಇಲ್ಲಿ ಹಂತಕನ ಮೋಟಿವ್ ಅಥವಾ ಉದ್ದೇಶ ಏನಿರಬಹುದು ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಬಹುಶಃ ಅವನು ಅವಳ ಮೇಲೆ ಅವತ್ತು ರಾತ್ರಿ ಅತ್ಯಾಚಾರ ಮಾಡೋಕೆ ಬಂದಿದ್ದಾನೆ. ಆವಾಗ ಅವಳು ಅವನ ವಿರುದ್ಧ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಕೋಪಗೊಂಡಂತ ಅವನು ಅವಳಿಗೆ ಸಿಕ್ಕಾಪಟ್ಟೆ ಹೊಡೆದು ಕೊಂದು ಹಾಕಿದ್ದಾನೆ ಅಂತ ಹೇಳಲಾಯಿತು. ಈ ಘಟನಾ ಸ್ಥಳದಲ್ಲಿ ಒಟ್ಟು
2 ಕೈಬೆರಳು ಅಚ್ಚುಗಳು ಸಿಗ್ತವೆ. ಹಾಗಾಗಿ ಅವತ್ತು ಅಲ್ಲಿ ಅವಳ ಮೇಲೆ ಒಬ್ಬರಿಗಿಂತ ಹೆಚ್ಚಿನ ಜನರೇ ದಾಳಿ ಮಾಡಿರಬಹುದು ಅಂತ ಪೊಲೀಸರು ಭಾವಿಸ್ತಾರೆ. ಈಗ ಪೊಲೀಸರು ಆ ಮನೆಯ ಸುತ್ತಮುತ್ತ ಇದ್ದಂತ ಜನರನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟೆಲ್ಲ ಆಗುವಾಗ ಯಾವುದೇ ಸದ್ದು ಕೇಳಬರ್ಲಿಲ್ವಾ ಅಂತ ಅವರು ಜನರನ್ನ ಕೇಳಿದ್ರು. ಆಗ ಜನ ಈ ಒಂದು ಘಟನೆಯಿಂದ ಹೆದರ್ಕೊಂಡು ಸುಮ್ನೆ ಇಲ್ಲದ ರಗಳೆ ನಮ್ಗ್ಯಾಕೆ ಅಂತ ನಮ್ಗೆ ಯಾವುದೇ ಸದ್ದು ಅವತ್ತು ಕೇಳಿಸಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರಿಗೆ ಇನ್ನೂ ಕೂಡ ಡೌಟ್ ಇತ್ತು, ಅದ್ ಹೆಂಗೆ ಸದ್ದು ಕೇಳಿಸ್ಲಿಲ್ಲ. ಈಕೆ ಮನೆಯಿಂದ ಕೇವಲ 50 ಮೀಟರ್ ಅಳತೆಯೊಳಗೆ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳು ಇದ್ದಾಗ ಅವಳು ಕೂಗಿದ್ದು ಯಾರಿಗೂ ಕೇಳಿಸ್ತಿಲ್ವಾ ಅಂತ ಪೊಲೀಸರು ಜೋರ್ ತನಿಖೆಯನ್ನ ಮಾಡಿದಾಗ ಜನ ಅವಾಗ ನಿಜ ಸಂಗತಿಯನ್ನ ಹೇಳೋದಿಕ್ಕೆ ಶುರು ಮಾಡಿದ್ರು. ಹೌದು, ನಮ್ಗೆ ಮೊದ್ಲಿಗೆ ಅಲ್ಲಿಂದ ಶಬ್ದ ಕೇಳಿ ಬಂದಿದ್ದೇನೋ ನಿಜ, ಆದ್ರೆ ಆ ತಾಯಿ ಮಗಳು ಆಗಾಗ ಜಗಳ ಮಾಡ್ಕೊಳ್ತಿದ್ರು. ಯಾವಾಗ್ಲೂ ಕೂಡ ಅಲ್ಲಿಂದ ಈ ತರ ಧ್ವನಿಗಳು ಕೇಳ್ಬರ್ತಿದ್ವು. ಹಾಗಾಗಿ ಅವತ್ತು ಕೂಡ ಅವರಿಬ್ರು ಮಧ್ಯ ಜಗಳ ಆಗ್ತಿದೆ ಅಂತ ನಾವು ಭಾವಿಸಿದ್ವಿ ಅಂತ ಹೇಳ್ತಾರೆ. ಅದಲ್ಲದೆ ಅವತ್ತು ಯಾರೋ ಒಬ್ಬ ವ್ಯಕ್ತಿ ಸುಮಾರು 6 ಗಂಟೆ ಮೇಲೆ ಅವ್ರ ಮನೆಯಿಂದ ಹಳದಿ ಬಣ್ಣದ ಟೀ ಶರ್ಟ್ ಹಾಗೂ ಬರ್ಮುಡವನ್ನು ಧರಿಸಿದಂತ ವ್ಯಕ್ತಿ ಹೊರಗಡೆ ಹೋಗಿದ್ದನ್ನ ನಾನ್ ನೋಡಿದೆ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದ. ಇದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಸಿಗುವಷ್ಟರಲ್ಲಿ ಈ ಒಂದು ಕೇಸ್ ಅದಾಗಲೇ ರಾಜ್ಯಾದ್ಯಂತ ತೀವ್ರ ಸದ್ದನ ಮಾಡದಂತ ಕೇಸ್ ಆಗಿ ಹೊರಹೊಮ್ಮಿತ್ತು. ಹೀಗಾಗಿ ಇದರ ತನಿಖೆಗೆ ಒಟ್ಟು ರಾಜ್ಯದ 150ಕ್ಕೂ ಹೆಚ್ಚಿನ ಪೊಲೀಸರನ್ನ ನೇಮಕ ಮಾಡಲಾಯಿತು. ಈ ಪೊಲೀಸರಲ್ಲಿ ಒಟ್ಟು 5 ಟೀಮ್ ರಚನೆಯಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೇಸಿನ ತನಿಖೆಗೆ ಇಳಿತಾರೆ. ಈ ಒಂದು ಘಟನೆಯಾಗಿದ್ದು ಏಪ್ರಿಲ್ 28ನೇ ತಾರೀಕು. ಅವತ್ತು ಅಲ್ಲಿ ಸುತ್ತಮುತ್ತ ಸಕ್ರಿಯವಾಗಿದ್ದಂತ ಎಲ್ಲ ಕಾಲ್ ರೆಕಾರ್ಡ್ಗಳನ್ನು ಕೂಡ ಸಂಗ್ರಹ ಮಾಡಲಾಯಿತು. ಹಾಗೆ ಮಾಡಿದಾಗ ಸುಮಾರು 27 ಲಕ್ಷ ಕಾಲ್ ರೆಕಾರ್ಡ್ಗಳು ಪೊಲೀಸರಿಗೆ ಸಿಕ್ಕಿದ್ವು. ಪೊಲೀಸರ ಒಂದು ಟೀಮ್ ಏರಿಯಾದ ಸುಮಾರು 1,500ಕ್ಕೂ ಹೆಚ್ಚು ಜನರನ್ನ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಹಾಗೂ ಸುಮಾರು 5,000 ಜನರ ಫಿಂಗರ್ ಪ್ರಿಂಟ್ ಗಳನ್ನು ಕೂಡ ಪಡೆಯಲಾಗುತ್ತೆ. ಇದ್ರ ಜೊತೆ ಪೊಲೀಸರು ಇಲ್ಲಿ ಸಸ್ಪೆಕ್ಟ್ ಅಂತ ಭಾವಿಸಿದಂತ ಸುಮಾರು 23 ಜನರ DNA ಅನ್ನು ಕೂಡ ಸಂಗ್ರಹ ಮಾಡ್ತಾರೆ. ಪೊಲೀಸರು ಇಷ್ಟೆಲ್ಲ ರಿಸ್ಕ್ ಅನ್ನ ತಗೊಂಡು ಬುದ್ಧಿಯನ್ನ ಖರ್ಚು ಮಾಡಿದ್ರು ಕೂಡ ಈ ತನಿಖೆ ಯಾವುದೇ ಸುಳಿವನ್ನ ಕೊಡೋದಕ್ಕೆ ವಿಫಲವಾಗುತ್ತೆ. ಈ ಘಟನೆ ಆಗುವಂತ ಕೆಲವು ದಿನಗಳ ಮೊದಲು ಈ ಜಿಶಾರ ತಾಯಿಯಾದಂತ ರಾಜೇಶ್ವರಿಗೆ ಅಲ್ಲಿಯ 4 ಜನ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಈ 4ರನ್ನ ಹಿಡಿದು ಪರಿಶೀಲನೆ ಮಾಡದಂತ ಪೊಲೀಸರಿಗೆ ಖಂಡಿತ ಇವರಲ್ಲಿ ಯಾರೋ ಒಬ್ಬ ಅಪರಾಧಿ ಇರಬೇಕು ಅಂತ ಡೌಟ್ ಇರುತ್ತೆ. ಹಾಗೂ ಸಾಕ್ಷಿ ಇದ್ದಂತ ಕೆಲವು ವಸ್ತುಗಳನ್ನ ಇಲ್ಲೇ ಎಲ್ಲೋ ಅಡಗಿಸಿ ಇಟ್ಟಿರಬಹುದು ಅನ್ನೋದು ಪೊಲೀಸರ ಅನುಮಾನ ಆಗಿತ್ತು. ಅದರಂತೆ ಅವರು ಸುತ್ತಮುತ್ತ ಸರ್ಚ್ ಅನ್ನ ಮಾಡಿದಾಗ ಆ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ರಕ್ತ ಸಿಕ್ತವಾದಂತ ಒಂದು ಜೋಡಿ ಚಪ್ಪಲಿ ಹಾಗೂ ಅಲ್ಲಿಂದ ಇನ್ನೊಂದಷ್ಟು ದೂರದಲ್ಲಿ ಒಂದು ಚಾಕು ಪೊಲೀಸರಿಗೆ ಪತ್ತೆಯಾಗುತ್ತೆ. ಈ ವಸ್ತುಗಳು ಸಿಕ್ಕಂತ ಸ್ಥಳದ ಹತ್ರ ಇದ್ದಂತ ಒಂದು ಮನೆಯನ್ನ ವಿಚಾರಿಸಿದಾಗ ಆ ಮನೆ ಅದೇ ಏರಿಯಾದ ನಿವಾಸಿ 37 ವರ್ಷದ ಶಾಬು ಎಂಬುವ ವ್ಯಕ್ತಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಈಗ ಎಲ್ಲರ ಅನುಮಾನ ಇವನ್ ಮೇಲೆ ಬಹುಮಟ್ಟಿಗೆನೆ ಬಂದಿತ್ತು. ಮತ್ತೆ ಇದೇ ಒಂದು ಅನುಮಾನದಲ್ಲಿ ಅವನ DNA ಹಾಗೂ ಕೈ ಬೆರಳ ಪ್ರಿಂಟ್ಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಘಟನೆ ಸ್ಥಳದಲ್ಲಿ ಸಿಕ್ಕಂತ DNA ಹಾಗೂ ಫಿಂಗರ್ ಪ್ರಿಂಟ್ಗಳಿಗೆ ಅದು ಸ್ವಲ್ಪ ಕೂಡ ಮ್ಯಾಚ್ ಆಗಲಿಲ್ಲ. ಹೀಗಾಗಿ ಬಹುಶಃ ಇವನು ಕೂಡ ನಿರಪರಾಧಿ ಇರಬೇಕು ಅಂತ ಭಾವಿಸಿ ಆ ತನಿಖೆಯಿಂದ ಅವನನ್ನ ಕೈ ಬಿಡಲಾಗುತ್ತೆ. ಆದ್ರೆ ಈ ರೀತಿ ರಿಲೀಸ್ ಆದಂತ ಈ ವ್ಯಕ್ತಿ ಸ್ವಲ್ಪ ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ. ಇವನ ಈ ಸಾವು ಇನ್ನಷ್ಟು ಅನುಮಾನಗಳನ್ನ ಹೆಚ್ಚಿಸಿತ್ತು. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೆ ಕೈಬಿಟ್ಟಂತ ಪೊಲೀಸರ ಮೇಲೆ ಈಗ ಜನ ತಮ್ಮ ಬೇಸರವನ್ನ ಹೊರಹಾಕೋದಿಕ್ಕೆ ಶುರು ಮಾಡಿದ್ರು. ಈ ಒಂದು ಸಮಯದಲ್ಲಿ ಪೊಲೀಸರು ಕೂಡ ಏನೂ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದ್ರೆ ಆಗಸ್ಟ್ ಎಲೆಕ್ಷನ್ಗಳು ಅನೌನ್ಸ್ ಆಗಿದ್ದು ಪ್ರತಿಯೊಬ್ಬರು ಕೂಡ ಈಗ ವೋಟಿಂಗ್ ಕಡೆ ತಮ್ಮ ಗಮನವನ್ನ ಹರಿಸಿದ್ರು. ಎಲೆಕ್ಷನ್ ಮುಗಿದು ಎಲ್ಲರ ವೋಟಿಂಗ್ ನಡೆದ ನಂತರ ಮತ್ತೆ ಈ ಒಂದು ಕೇಸ್ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಈ ಸಲ ಬೇರೆ ಯಾವುದೋ ಪಕ್ಷ ಗೆದ್ದು ಆಡಳಿತಕ್ಕೆ ಬಂದು ಈ ಮೊದಲಿದ್ದಂತ ಎಲ್ಲಾ ಅಧಿಕಾರಿ ವರ್ಗ ಕೂಡ ಬದಲಾಗುತ್ತೆ. ಈ ರೀತಿ ಹೊಸದಾಗಿ ಇನ್ಚಾರ್ಜ್ಗೆ ಬಂದಂತ ಆ ಕಬ್ಜಾ ಲೇಡಿ ಅಧಿಕಾರಿ ಹೆಸರೇ ಸಂಧ್ಯಾ. ಇವರು ಅಲ್ಲಿಯ AGDP ಆಗಿ ಆಯ್ಕೆಯಾಗಿದ್ರು. ಬಾಕಿ ಇದ್ದಂತ ಈ ಒಂದು ಕೇಸನ್ನ ಕೈಗೆತ್ತಿಕೊಂಡಂತ ಇವರು ಇದನ್ನ ತುಂಬಾ ಶ್ರದ್ಧೆಯಿಂದ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಪರಿಶ್ರಮ ಪಡ್ತಾರೆ. ಸ್ಥಳೀಯರ ಹಾಗೂ ಇತರ ಮೂಲಗಳ ಸಹಾಯದಿಂದ ಕಿಲ್ಲರ್ 5 ಅಡಿ 7 ಇಂಚು ಉದ್ದ ಇರೋದಾಗಿ ಹಾಗೂ ಅವನಿಗೆ ಕರ್ಲಿ ತಲೆ ಕೂದಲು ಇದೆ ಅಂತಾನೂ ಕೂಡ ಒಂದು ಕಾಲ್ಪನಿಕ ಇಮೇಜ್ ಅನ್ನ ಸ್ಕೆಚ್ ಅನ್ನ ಮಾಡಿ ಅವನ ಹುಡುಕಾಟಕ್ಕೆ ಅವರು ತಮ್ಮ ಟೀಮ್ ಅನ್ನ ರಚನೆ ಮಾಡ್ತಾರೆ. ಈ ರೀತಿ ಸ್ಕೆಚ್ ಮೂಲಕ ಹೊರಬಂದಂತ ಅವನ ಫೋಟೋ ಹಾಗೂ ಸಾಕ್ಷಿ ಹುಡುಕುವಾಗ ಸಿಕ್ಕಿದಂತ ಆ ರಕ್ತ ಸಿಕ್ತ ಚಪ್ಪಲಿಗಳ ಫೋಟೋ ಇವೆರಡನ್ನೂ ಕೂಡ ಸಾರ್ವಜನಿಕರಿಗೆ ಪ್ರಕಟಣೆ ಮಾಡಿ ಈ ವ್ಯಕ್ತಿ ಎಲ್ಲಿಯೇ ಕಂಡು ಬಂದ್ರು ಈ ಬಗ್ಗೆ ಪೊಲೀಸರಿಗೆ ರಹಸ್ಯವಾದಂತ ಮಾಹಿತಿಯನ್ನು ಕೊಡಬೇಕು ಅಂತ ಅಲ್ಲೊಂದು ನಂಬರ್ ಅನ್ನ ಬರೆದಿರ್ತಾರೆ. ಪುನಃ ಇಷ್ಟೆಲ್ಲ ಮಾಡಿದ್ರು ಕೂಡ ಅದರಿಂದ ಅಂತ ಹೆಚ್ಚು ಯಾವುದೇ ಸುಳಿವು ಅವರಿಗೆ ಸಿಗ್ಲಿಲ್ಲ. ಹೀಗಿರುವಾಗ ಜಿಶಾಳ ತಾಯಿಯಾದಂತ ರಾಜೇಶ್ವರಿ ಅವರು ಪೊಲೀಸರಿಗೆ ಒಂದು ಮುಖ್ಯವಾದ ಸಂಗತಿಯನ್ನ ತಿಳಿಸಿದ್ರು. ಅದೇನು ಅಂದ್ರೆ ಕೆಲವು ದಿನಗಳ ಹಿಂದೆ ಬೈಕ್ ನಲ್ಲಿ ಬಂದಂತ ಹಿಂದಿ ಮಾತಾಡುವಂತ ವ್ಯಕ್ತಿಯೊಬ್ಬ ತನಗೆ ಕೊಲೆ ಬೆದರಿಕೆ ಹಾಕಿದ್ದಾಗಿ ಅವರು ಪೊಲೀಸರಿಗೆ ತಿಳಿಸಿದ್ರು. ಹಾಗಾದ್ರೆ ಅವನು ಯಾರೋ ಬೇರೆ ರಾಜ್ಯದ ವ್ಯಕ್ತಿ ಇರಬೇಕು ಅಂತ ಪೊಲೀಸರಿಗೆ ಡೌಟ್ ಬರುತ್ತೆ. ಇತ್ತೀಚೆಗೆ ಬೇರೆ ಬೇರೆ ರಾಜ್ಯಗಳಿಂದ ವಲಸಿಗರು ಕೇರಳಕ್ಕೆ ಬಂದದ್ದು ಹಾಗೂ ಇಲ್ಲಿ ಕೆಲಸವನ್ನ ಮುಗಿಸಿಕೊಂಡು ಎಷ್ಟು ಜನ ವಾಪಸ್ ತಮ್ಮ ರಾಜ್ಯಗಳಿಗೆ ಹೋದ್ರು ಅನ್ನುವಂತ ಡಾಟಾವನ್ನ ಪೊಲೀಸರು ಈಗ ಸರ್ಚ್ ಮಾಡ್ತಾರೆ. ಈ ರೀತಿ ಅವರು ಸಿಕ್ಕ ವರದಿಯನ್ನ ಫಿಲ್ಟರ್ ಮಾಡುವಾಗ 24 ವರ್ಷದ ಅಮೀರ್ ಉಲ್ ಇಸ್ಲಾಂ ಎಂಬ ವ್ಯಕ್ತಿಯ ಮಾಹಿತಿ ಅವ್ರ ಕೈಗೆ ಸಿಗುತ್ತೆ. ತಕ್ಷಣ ಇವನನ್ನ ಸಸ್ಪೆಕ್ಟ್ ಅಂತ ಮಾರ್ಕ್ ಮಾಡಿ ಅವನನ್ನ ಹುಡುಕಿ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಇವನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಾಗ ಇವನು ಕೂಡ ಇತರರ ಹಾಗೆ ಬೇರೆ ರಾಜ್ಯದಿಂದ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಂತ ಒಬ್ಬ ಲೇಬರ್ ವ್ಯಕ್ತಿಯಾಗಿದ್ದ. ಇವನು ಅಸ್ಸಾಂನಿಂದ ಇಲ್ಲಿಗೆ ಬಂದಿದ್ದ. ಇವನ್ಗೂ ಕೊಲೆಯಾದಂತ ಆ ಜಿಶಾಗೂ ಏನ್ ಸಂಬಂಧ, ಇವನ್ ಯಾಕೆ ಅವಳನ್ನ ಕೊಲೆ ಮಾಡದ ಎಂಬ ಕುರಿತಾದ ತನಿಖೆಯನ್ನ ಪೊಲೀಸರು ಈಗ ಶುರು ಮಾಡಿದ್ರು.
ನೀನ್ಯಾಕೆ ಅವಳನ್ನ ಹತ್ಯೆ ಮಾಡದೆ ಅಂತ ಅವನನ್ನ ಕೇಳಿದಾಗ ಅವನು ಕೊಟ್ಟಂತ ಕಾರಣವನ್ನ ಕೇಳದಂತ ಪೊಲೀಸರೇ ದಂಗಾಗಿ ಹೋಗಿದ್ರು. ಅವಳು ನನ್ನ ನೋಡಿ ಒಂದ್ಸಲ ನಕ್ಕಿದ್ಲು. ಇದೇ ಕಾರಣಕ್ಕೆ ನಾನು ಅವಳನ್ನ ಕೊಲೆ ಮಾಡದೆ ಅಂತ ಅವನು ಪೊಲೀಸರಿಗೆ ತಿಳಿಸಿದ್ದ. ಪೊಲೀಸರ ವಿಚಾರಣೆಯಲ್ಲಿ ಅವನು ಕೊಟ್ಟಂತ ಕನ್ಫೆಷನ್ ಹೇಳಿಕೆ ಈ ರೀತಿ ಇತ್ತು. ಜಿಶಾ ಇದ್ದಂತ ಮನೆ ಹಿಂದ್ಗಡೆ ಕೇವಲ ಮಹಿಳೆಯರಿಗಾಗಿನೇ ಇದ್ದಂತ ಒಂದು ಸ್ನಾನದ ಗೃಹ ಇತ್ತು. ಅಲ್ಲಿ ಅವಳ ಜೊತೆ ಇತರೆ ಹೆಣ್ಮಕ್ಳೆಲ್ಲ ತಮ್ಮ ಸ್ನಾನ ಇತ್ಯಾದಿ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಿದ್ರು. ಇದೇ ತರ ಒಂದಿನ ಅಲ್ಲಿ ಎಲ್ಲರೂ ಕೂಡ ಸ್ವಚ್ಛ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾಗ ಅಲ್ಲಿಗೆ ಈ ಅಮೀರ್ ಅಚಾನಕ್ ಆಗಿ ಬಂದಿದ್ದ. ಅವನೇನು ಅಲ್ಲಿಗೆ ಬೇಕು ಅಂತಾನೆ ಬಂದಿರ್ಲಿಲ್ಲ. ಅವನನ್ನ ನೋಡಿದ ತಕ್ಷಣ ಅಲ್ಲಿದ್ದಂತ ಬೇರೆ ಮಹಿಳೆಯರು ಇದು ಸ್ತ್ರೀಯರ ಪ್ರೈವೇಟ್ ಜಾಗ, ನಿನಗೆ ಇಲ್ಲಿ ಏನ್ ಕೆಲಸ ಅಂತ ಅವನನ್ನ ಬೈದು ಗದರಿಸೋದಿಕ್ಕೆ ಶುರು ಮಾಡಿದ್ರು. ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಅವನನ್ನ ಬೈಯುವಾಗ ಅವನ ಕಡೆ ನೋಡದಂತ ಜಿಶಾ ನಗ್ತಾಳೆ. ಆಗ ಈ ಅಮೀರ್ನ ಗಮನ ಅವಳ ಕಡೆ ಹೋಗಿತ್ತು. ಮೊದಲೇ ಅಲ್ಲಿದ್ದ ಹುಡುಗಿಯರಿಂದ ಅವಮಾನಕ್ಕೆ ಗುರಿಯಾಗಿದ್ದವನನ್ನ ಈ ಜಿಶಾ ನೋಡಿ ನಕ್ಕಿದ್ಲು. ಇದರಿಂದ ಅವನಲ್ಲಿ ಅಸಮಾಧಾನದ ಕೋಪ ಭುಗಿಲೇದಿತ್ತು. ಅವಳ ಮುಖವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಒಂದಿನ ಅವಳಿದ್ದ ಮನೆಯನ್ನ ಹೇಗೋ ಪತ್ತೆ ಹಚ್ಚಿ ಅಲ್ಲಿಗೆ ಬಂದಿದ್ದ. ಅವಳ ಮನೆಗೆ ಬಂದವನು ನೀನ್ಯಾಕೆ ಅವತ್ತು ನನ್ನ ನೋಡಿ ನಗ್ತೆ ಅಂತ ಹಿಂದಿಯಲ್ಲಿ ಕೇಳಿದ್ದ. ಅದಕ್ಕೆ ಅವಳು ಅವನಿಗೆ ಇನ್ನಷ್ಟು ಬೈದು ಚಪ್ಪಲಿಯಲ್ಲೂ ಕೂಡ ಹೊಡೆದು ಅಲ್ಲಿಂದ ಕಳುಹಿಸಿದ್ಲು. ಆಗ ಅಲ್ಲಿಂದಲೂ ಕೂಡ ತುಂಬಾ ಕೋಪದಿಂದ ಹೊರಟಿದ್ದಂತ ಅಮೀರ್ ಹೊರ ಬಂದವನೇ ಒಂದು ಚೂಪಾದ ಚಾಕುವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದ. ಅವತ್ತು ಏಪ್ರಿಲ್ 28ನೇ ತಾರೀಕು ಸಾಯಂಕಾಲ ಸುಮಾರು 5:30 ಸಮಯ ಇರಬೇಕು. ಹಳದಿ ಬಣ್ಣದ ಟೀ ಶರ್ಟ್ ಧರಿಸಿ ಒಂದು ಬರ್ಮುಡ ಹಾಕೊಂಡು ತನ್ನ ಬಳಿ ಇದ್ದಂತ ಚಾಕುವನ್ನ ಜೇಬಲ್ಲಿ ಇಟ್ಕೊಂಡು ಇನ್ನೊಂದು ಜೇಬಲ್ಲಿ ಒಂದು ಮದ್ಯದ ಬಾಟಲ್ ಅನ್ನ ಇಟ್ಕೊಂಡು ನೇರವಾಗಿ ಜಿಶಾಳ ಮನೆಗೆ ಬರ್ತಾನೆ. ದುರಾದೃಷ್ಟವಶಾತ್ ಅವತ್ತು ಅವ್ರ ಮನೆಯಲ್ಲಿ ಆಕೆ ಒಬ್ಳೇ ಇದ್ಲು. ಬಹುಶಃ ಅವನು ಇದನ್ನ ಖಾತ್ರಿ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ದ ಅಂತ ಅನ್ಸುತ್ತೆ. ಬಂದವನೇ ಅವಳ ಮನೆ ಬಾಗಿಲನ್ನ ಬಡದಿದ್ದ. ಅವನನ್ನು ನೋಡಿದಂತ ಅವಳು ಬಾಗಿಲನ್ನ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಜೋರಾಗಿ ಎಡಗೈಯಿಂದ ಆ ಬಾಗಿಲನ್ನ ತಳ್ತಾ ಇನ್ನೊಂದು ಕೈಯಿಂದ ಆ ಬಾಗಿಲ ಚಿಲ್ಕವನ್ನು ಒಳಗಡೆಯಿಂದ ಹಾಕ್ತಾನೆ. ಆಗ ತನ್ನ ಕೈಗಳಿಂದ ಅವಳ ಮುಖ ಹಾಗೂ ಮೂಗನ್ನು ಕೂಡ ಒತ್ತಿ ಹಿಡಿದು ನೆಲಕ್ಕೆ ಬೀಳಿಸಿದ್ದ. ಹಾಗೆ ಬೀಳಿಸ್ತವನು ಅಲ್ಲೇ ಪಕ್ಕದಲ್ಲಿದ್ದಂತ ಅವಳ ಶಾಲನ ತಗೊಂಡು ಅವಳ ಕುತ್ತಿಗೆ ಸುತ್ತ ಬಿಗಿದು ಅವಳ ಕತ್ತನ್ನ ಹಿಸ್ಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಈ ಸಲ ಅವಳು ತುಂಬಾ ಪ್ರತಿಭಟನೆ ಮಾಡಿ ತನ್ನ ಕೈಗಳಿಂದ ಅವನನ್ನ ತಳ್ಳೋದಿಕ್ಕೆ ಶುರು ಮಾಡ್ತಾಳೆ. ಈ ಸಲ ಅವಳ ಮೇಲೆ ಹತ್ತಿ ಕುಳಿತಂತ ಈ ಅಮೀರ್ ಅವಳ ಎಡಭುಜವನ್ನ ಕಚ್ಚೋಕೆ ಶುರು ಮಾಡಿದ್ದ ಹಾಗೂ ಅವಳ ಮೇಲೆ ಬಲವಂತದಿಂದ ಲೈಂಗಿಕ ಅತ್ಯಾಚಾರವನ್ನು ಕೂಡ ಮಾಡೋದಿಕ್ಕೆ ಮುಂದಾಗಿದ್ದ. ಆದ್ರೂ ಕೂಡ ಜಗ್ದಂತ ಜಿಶಾ ಅವನನ್ನ ತಳ್ತಾ ಪ್ರತಿಭಟನೆಯಲ್ಲಿ ತೊಡಗಿದ್ಲು. ಇಷ್ಟಾದ್ರೂ ಕೂಡ ಅವನಿಗೆ ಅವಳ ಮೇಲೆ ಕೋಪ ಕಡಿಮೆ ಆಗ್ಲಿಲ್ಲ. ಅವರ ಮನೆ ಕಿಚನ್ ಅಲ್ಲಿ ಒಂದು ಚೂಪಾದ ಚಾಗುವಿನಂತ ಆಯುಧ ಸಿಕ್ಕಿತ್ತು. ಅದೇ ಸರಿ ಅಂತ ಭಾವಿಸಂತ ಅವನು ಅದನ್ನ ತಗೊಂಡು ಅವಳ ಮೇಲೆ ಸಾಕಷ್ಟು ಕಡೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಇದರಿಂದ ತೀವ್ರ ರಕ್ತಸ್ರಾವಾಗಿ ಅವಳು ಅಲ್ಲೇ ನರಳಿ ಪ್ರಾಣ ಬಿಟ್ಟಿದ್ಲು. ಇದೆಲ್ಲ ಆಗಿ ಸಂಜೆ ಸುಮಾರು 6 ಗಂಟೆ ನಂತರ ಅವನು ಅಲ್ಲಿಂದ ಸದ್ದಿಲ್ಲದೆ ಹೊರಟು ಹೋಗಿದ್ದ. ಇದನ್ನೇ ಆ ಒಂದು ಸಮಯದಲ್ಲಿ ಆ ಮನೆಯ ಪಕ್ಕದವರು ಯಾರೋ ಒಬ್ಬರು ಹೊತ್ತು ಇವನನ್ನ ಗಮನಿಸಿದ್ದು. ನಂತರ ಈ ಅಮೀರ್ ಕೊಟ್ಟಂತ ಹೇಳಿಕೆಯನ್ನ ಸಂಗ್ರಹಿಸಿ ಅವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈ ಜಿಶಾ ತಾನು ಸಾಯುವಂತ ವೇಳೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನ ಉಳಿಸಿ ಹೋಗಿದ್ಲು. ಉದಾಹರಣೆಗೆ ಅವನ ಜೊತೆ ಹೋರಾಟ ಮಾಡುವಾಗ ಅವಳ ಕೈ ಬೆರಳುಗಳ ಉಗುರುಗಳ ಮಾರ್ಕ್ ಹಾಗೂ ಉಗುರುಗಳು ಕೂಡ ಚರ್ಮದ ಮೇಲೆ ಸಿಕ್ಕಿದ್ವು. ಅವನ ಕೂದಲನ್ನ ಹಿಡಿದು ಎಳೆದಾಡಿ ಅವನ ದೇಹದ DNA ತನ್ನ ದೇಹಕ್ಕೆ ತಾಗುವ ಹಾಗೆ ಅವಳು ಮಾಡುವಲ್ಲಿ ಯಶಸ್ವಿಯಾಗಿದ್ಲು. ಇದೆಲ್ಲದರ ಆಧಾರದ ಮೇಲೂ ಹಾಗೂ ಅವನು ಕೊಟ್ಟಂತ ಹೇಳಿಕೆ ಮತ್ತು ಸ್ಥಳೀಯರ ಹೇಳಿಕೆ ಆಧಾರದ ಮೇಲೆ ಅವನೇ ಹಂತಕ ಅಂತ ಕೇರಳದ ಸೆಷನ್ ಕೋರ್ಟ್ 2017ರ ಸೆಪ್ಟೆಂಬರ್ನಲ್ಲಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ. ಆಗ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಸುದ್ದಿ ಬಿತ್ತರವಾಗಿ ಕೊನೆಗೂ ಜಿಶಾಳ ಹತ್ಯೆಗೆ ನ್ಯಾಯ ಸಿಕ್ತು ಅಂತ ದೊಡ್ಡದಾಗಿ ಸುದ್ದಿಗಳು ಪ್ರಕಟವಾಗಿದ್ವು. ಆದ್ರೆ ಈ ಹಂತಕನಿಗೆ ಮರಣದಂಡನೆ ಲಭ್ಯದಂತ ಬೆನ್ನಲ್ಲೇ ಯಾರು ಕೂಡ ನಿರೀಕ್ಷೆ ಮಾಡದ ಹಾಗೆ ಇದ್ದಂತ ಒಂದು ವಿಚಿತ್ರ ತಿರುವು ಈ ಒಂದು ಕೇಸ್ಗೆ ಸಿಗುತ್ತೆ ಹಾಗೂ ಅದು ಆ ಕೇಸಿನ ಗತಿಯನ್ನೇ ಉಲ್ಟಾ ಸೀದಾ ಮಾಡಿತ್ತು. ಅದೇನು ಅಂತ ನೀವು ತಿಳಿಬೇಕು ಅಂದ್ರೆ ತಪ್ಪದೆ ಇದರ 2ನೇ ಭಾಗಕ್ಕಾಗಿ ನೀವು ಕಾಯಲೇಬೇಕು. ಮುಂದಿನ ಎಪಿಸೋಡ್ನಲ್ಲಿ ಈ ಒಂದು ಕೇಸಿನ ಮುಂದುವರೆದ ಭಾಗವನ್ನ ವಿವರವಾಗಿ ತಿಳಿಸ್ತೀನಿ. ಅದು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.